ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಸುಖವಾಗಿ ಬೆಳೆದ ತಮ್ಮ ಮಗಳು ಗಂಡನ ಮನೆಯಲ್ಲಿ ಹೇಗೆ ಸಂಸಾರ ಹೂಡ್ತಾಳೋ, ಮುಂದೆ ಅವಳಿಗೆ ಏನಾದರೂ ತೊಂದರೆ ಆಗುತ್ತೋ ಅಂತ ಅದು ಕಾವೇರಿಯವರು ಎಷ್ಟು ತಲೆಬಿಸಿ ಮಾಡ್ಕೊಂಡಿದ್ರು ಅನ್ನೋದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದಿರಲ್ವಾ. ಮುಂದೇನಾಗತ್ತೆ ಅಂತ ನೋಡೋಣ. ಅಪ್ಪ, ನಾನು ರೆಡಿಯಾಗಿ ಎಷ್ಟು ಹೊತ್ತಾಯ್ತು, ಇವಳಿನ್ನು ಪತ್ತೆನೇ ಇಲ್ಲ. ಅಯ್ಯೋ, ಆ ಮಂದಾಕಿನಿ ಆಂಟಿ ಏನು ತಿಳ್ಕೊತಾರೋ ಏನೋ. ಪಗು, ರೆಡಿ ಆದ್ಯೇನೆ? ಬೇಗ ಹೋಗಿ ಬರೋಣ ಮಾರೈತಿ. ಹಾ ಬಂದೆ ರೀ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀನು ಹೇಗಿದ್ರು ಚೆನ್ನಾಗಿ ಕಾಣಿಸ್ತೀಯಾ. ಬೇಗ ಹೊರಡೋಣ. ಮಂದಾಕಿನಿ ಆಂಟಿ ತಿಂಡಿ ಕರೆದು ಎಷ್ಟೊತ್ತಾಯ್ತು, ಬಾ ಬೇಗ. ಓ, ಬಂದ್ರಾ? ಕೂತ್ಕೊಳ್ಳಿ. ಆಂಟಿ, ನಿಮಗೆ ನಮ್ಮಿಂದ ತಡ ಆಯ್ತೋ ಏನೋ? ಮೊದಲು ಕೂತ್ಕೊಳ್ಳಿ. ನಂದು ನಮ್ಮ ಯಜಮಾನ್ರದ್ದು ತಿಂಡಿ ಆಯ್ತು. ಇವಳು ಕಾಯ್ತಾ ಇದ್ಲು, ಆಮೇಲೆ ಲೇಟ್ ಆಯ್ತಲ್ಲ ಅದಕ್ಕೆ ತಿಂಡಿ ತಿಂದ್ಬಿಟ್ಲು. ಈಗ ಪ್ರಗತಿಗೆ ಸ್ವಲ್ಪ ಸಂಕೋಚ ಆಯಿತು. ಆಂಟಿ, ಅದೇನಾಯ್ತು ಅಂದರೆ ನಿನ್ನೆ ರಾತ್ರಿ ನಮ್ಮ ರಿಲೇಟಿವ್ ಮನೆಗೆ ಊಟಕ್ಕೆ ಹೋಗಿದ್ವಿ. ಬರ್ತಾ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು. ಸಾರಿ. ಜಾಗ ಬದಲಾಯ್ತಲ್ಲ, ಹಾಗಾಗಿ ನಿದ್ದೆ ಬರೋದು ಲೇಟ್ ಆಗತ್ತೆ, ಹೇಳೋದು ಲೇಟ್ ಆಗತ್ತೆ. ಒಂದು 4 ದಿನ ಆಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಹಾಗೆಲ್ಲರೂ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸುಕನ್ಯಾ. ಅದೇನು ಗೊತ್ತಾ ಪ್ರಗತಿ, ನೀವಿದ್ದ ಮನೆಗೆ ಮುಂಚೆ ಒಬ್ಬರು ಬಂದಿದ್ರು. ಅಪ್ಪ ಅಮ್ಮ, ಬೆಳಗ್ಗೆ ಸೂರ್ಯ ನೆತ್ತಿಗೆ ಬಂದರೂ ಎದ್ದೇಳ್ತಾ ಇರಲಿಲ್ಲ. ಅವಳನ್ನ ಮದುವೆ ಆದ ತಪ್ಪಿಗೆ ಅವಳ ಗಂಡಂಗೆ 3 ಹೊತ್ತು ಹೋಟ್ಲಲ್ಲೇ ಊಟ ಮಾಡೋ ಕರ್ಮ ನೋಡು. ಲೇಟಾಗಿ ಹೇಳೋದು ಮಾತ್ರ ಅಲ್ಲ, ಆಮೇಲೆ ಮೈ ತುಂಬ ಸೆಂಟ್ ಬಳ್ಕೊಂಡು ಚಿತ್ರ ವಿಚಿತ್ರ ಡ್ರೆಸ್ ಹಾಕ್ಕೊಂಡು ಸುತ್ತಾಡಕ್ಕೆ ಹೋಗ್ತಿದ್ಲು. ಎಷ್ಟೋ ಸಲ ಮನೆಗೆ ಊಟ ತರಿಸ್ಕೊಂಡು ತಿಂತಾ ಇದ್ಲು. ಹೌದು, 2 ಇಂಚು ಮೇಕಪ್ಪು, ಕಣ್ಕಪ್ಪು, ಮನೆ ಮಾತ್ರ ಗಲೀಜು ಧೂಳಿಂದನೇ ಪ್ಯಾಕಪ್ಪು. ಹೌದು, ಮನೆ ತುಂಬ ಗಲೀಜಾಗಿ ಇಟ್ಕೊಂಡಿದ್ಲು. ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಅಂತೂ ಹಾಕೇ ಇಲ್ಲ. ಅದೇನು ಹುಡುಗಿನೋ. ಅದೇ ನಿಮ್ಮನೆಯಿಂದ ಸ್ವಲ್ಪ ಮುಂದೆ ಒಂದು ಮನೆ ಇದೆಯಲ್ಲ, ಆ ಮನೆ ನೋಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಗೊತ್ತಾ ಆ ಹುಡುಗಿ. ಅವಳ ಹೆಸರು ನೇತ್ರ. ಕೆಲಸಕ್ಕೂ ಹೋಗ್ತಾಳೆ, ಮನೆಯೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾಳೆ. ಏನಿದ್ರು ಮನೆಯಲ್ಲೇ ಅಡುಗೆ ತಿಂಡಿ ಮಾಡ್ತಾಳೆ, ನಮಗೂ ಒಂದೊಂದ್ಸರಿ ಕೊಡ್ತಾಳೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಹೋಗ್ತಾ ಪ್ರಗತಿಗೆ ನಿಧಾನಕ್ಕೆಲ್ಲ ಗೊತ್ತಾಗತ್ತೆ. ತಿಂಡಿ ತಿನ್ನಕ್ಕೆ ಬನ್ನಿ. ಪಕ್ಕದ ಮನೆ ಅತ್ತೆ ಸೊಸೆ ಮಾತು ಕೇಳಿ ಪ್ರಗತಿ ಅಂತೂ ತುಂಬಾನೇ ಸುಸ್ತಾದ್ಲು. ಮಧ್ಯಾಹ್ನ ಅಡುಗೆ ಮಾಡ್ತೀಯಾ ಇಲ್ಲ ಹೋಟೆಲಿಗೆ ಹೋಗೋಣ? ಹೋಟೆಲ್ ಬೇಡ, ನಾನು ಮಾಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋತೀರಲ್ಲ? ನೀನು ಪ್ರೀತಿಯಿಂದ ಮಾಡಿ ಬಡಿಸೋವಾಗ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ದೇ ಇರ್ತೀನಾ? ಇಷ್ಟು ದಿನ ನನ್ನ ಕೈಗೆ ಅಡುಗೆ ಊಟ ಮಾಡಿ ಬೇಜಾರಾಗಿದೆ. ನೀನು ಮಾಡಿಕೊಡೋದೇ ಹೆಚ್ಚು, ಅಂಥದ್ರಲ್ಲಿ ನಾನು ತಕರಾರು ತೆಗಿತೀನಾ? ಅದೇನಾದರೂ ಮಾಡು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋತೀನಿ. ಹೋಗ್ತಾ ನೀನು ಕಲ್ತ್ಕೋತೀಯ, ನನಗೆ ಗೊತ್ತಿದೆ. ಸರಿ, ನಾನು ಅಂಗಡಿಗೆ ಹೋಗಿ ದಿನಸಿ ತರಕಾರಿ ಎಲ್ಲ ತರ್ತೀನಿ, ಆಯಿತಾ? ಅಪ್ಪ ದೇವ್ರೆ, ಅತ್ತೆ ಸೊಸೆ ಮಾತು ಕೇಳಿ ಸಾಕಾಗಿ ಹೋಯ್ತು. ಈ ಏರಿಯಾದ CCTV ಅಂದರೆ ಇವರಿಬ್ರೇ ಅಂತ ಕಾಣತ್ತೆ. ನಮ್ಮನ ಮನೇಲಿ ಮಾಡಿದ ಹಾಗೆ ಲೇಟಾಗಿ ಹೇಳೋದು, ಏನು ಕೆಲಸ ಮಾಡದೇ ಇರೋದು, ಆ ಕಡೆ ಈ ಕಡೆ ಸುತ್ತಾಡೋದೆಲ್ಲ ಮಾಡಿದ್ರೆ ಇವ್ರು ನನ್ನ ಮಾನ ಮರ್ಯಾದೆನ ಹರಾಜಿಗೆ ಹಾಕ್ತಾರೆ. ಅಮ್ಮನ ಕಿವಿಗೆ ಇದೆಲ್ಲ ಮಾತು ಬಿತ್ತು ಅಂದರೆ ಅಮ್ಮನೂ ನನ್ನ ಬಲಿ ಬಿಡಿಸ್ತಾಳೆ. ಇಲ್ಲ, ಇವತ್ತಿಂದನೇ ಅಪ್ಪಟ ಗೃಹಿಣಿ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. ಬೆಳಗ್ಗೆ ಬೇಗ ಎದ್ದ ಪ್ರಗತಿ ಬಾಗಿಲಿಗೆ ನೀರು ಹಾಕಿ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬರ್ತಾಳೆ. ಹಬ್ಬ, ಅಂತೂ ಇಂತೂ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ಗುಡಿಸಿ ರಂಗೋಲಿ ಇಟ್ಟೆ. ರಂಗೋಲಿ ಅಷ್ಟೇನು ಚೆನ್ನಾಗಿ ಆಗಿರಲಿಲ್ಲ, ಆದರೂ ಕಿಶನ್ ತುಂಬ ಹೊಗಳಿದ್ರು. ತುಂಬಾ ಖುಷಿ ಆಯಿತು.
ಬೆಳಗ್ಗೆ ಏಳಬೇಕಾದ್ರೆ ಬೇಜಾರಾಯಿತು, ಇನ್ನೂ ಮಲಗಬೇಕಂತ ಅನ್ನಿಸ್ತಿತ್ತು. ಆದರೆ ರಂಗೋಲಿ ಹಾಕಿ ಬಂದಮೇಲೆ ಮನಸ್ಸೆಲ್ಲ ಒಂಥರ ಉಲ್ಲಾಸ ಅಂತ ಅನ್ನಿಸ್ತಾ ಇದೆ. ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಬೇಕು. ತಿಂಡಿ ಏನು ಅಂತ ಕೇಳ್ತೀರಾ? ಅದೊಂದು ಮಜಾ. ನಿನ್ನೆ ಅನ್ನ ಮಾಡೋಕ್ಕೆ ಕುಕ್ಕರಲ್ಲಿ ಅಕ್ಕಿ ಹಾಕ್ಬೇಕಾದ್ರೆ ನಂಗೆ ಗೊತ್ತಾಗಿಲ್ಲ ಎಷ್ಟು ಅಕ್ಕಿ ಹಾಕಬೇಕು ಅಂತ. ಅವ್ರಿಗೊಂದು ಲೋಟ ನಂಗೊಂದು ಲೋಟ ಅಂಥೇಳಿ 2 ಲೋಟ ಅಕ್ಕಿ ಹಾಕಿ 5 ಲೋಟ ನೀರು ಹಾಕಿದೆ. ಅನ್ನ ತುಂಬ ಆಯಿತು, ತುಂಬ ಮಿಕ್ಕಿದೆ. ಅದಕ್ಕೆ ಒಂಚೂರು ಪುಳಿಯೋಗರೆ ಪುಡಿ ಹಾಕಿ ಪುಳಿಯೋಗರೆ ಮಾಡು ಅಂತ ಇವ್ರು ಅಂದರು. ಅದನ್ನೇ ಮಾಡ್ತೀನಿ. ನಿಧಾನಕ್ಕೆ ಒಂದೊಂದೇ ಕೆಲಸ ಕಲಿತಾ ಇದ್ದೀನಿ. ಇಲ್ಲ ಅಂದರೆ ಆ ಅತ್ತೆ ಸೊಸೆ ಬಿಡಬೇಕಲ್ಲ. ಈಗ ಸಮಯ 1 ಗಂಟೆ. ಅಯ್ಯಪ್ಪ, 1 ರೌಂಡ್ ಮನೆ ಕೆಲಸ ಮುಗೀತು. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತೀನಿ. ಹೋ ಆಂಟಿ, ಒಳಗೆ ಬನ್ನಿ. ಊಟದ ಟೈಮ್ ಆಯ್ತಲ್ಲ, ನೀನು ಅಡುಗೆ ಗಿಡ್ಗೆ ಮಾಡ್ಕೊಂಡಿದ್ಯೋ ಇಲ್ವೋ ಅಂತ ಸ್ವಲ್ಪ ತೊಂಡೆಕಾಯಿ ಪಲ್ಯ ಕೊಡೋಣ ಅಂತ ಬಂದೆ. ಅಯ್ಯೋ ಆಂಟಿ, ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನಾನು ಅಡುಗೆ ಮಾಡ್ಕೋತೀನಿ. ಅಡುಗೆ ಮಾಡ್ಕೋತೀಯ ನಿಜ ಪ್ರಗತಿ, ಆದರೆ ಇನ್ನೂ ನೀನು ಹೊಸಬ್ಳಲ್ವಾ, ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ನಾವು ಅಕ್ಕಪಕ್ಕದವರು ಹೆಲ್ಪ್ ಮಾಡಬೇಕಪ್ಪ. ಅಪ್ಪ ಅಮ್ಮ ಅತ್ತೆ ಮಾವನ್ನ ಬಿಟ್ಟು ಬಂದಿರೋ ನೀವೇ ಈಗ ನಮಗೆ ಮಕ್ಕಳು. ನಮ್ಮ ಮಕ್ಕಳು ನೋಡು, ಒಬ್ಬ ಇಲ್ಲಿದ್ದಾನೆ, ಇನ್ನೊಬ್ಬ ಅಮೇರಿಕಾದಲ್ಲಿದ್ದಾನೆ. ಹಾಗಾಗಿ ಅಕ್ಕಪಕ್ಕದವರೇ ನಮ್ಮ ಮಕ್ಕಳು ಬಂದು ಬಳಗ ಅಂತ ಅಂದ್ಕೊಳ್ಳೋದು. ತಗೋ, ಅಂದಹಾಗೆ ಊಟಕ್ಕೇನು ಮಾಡಿದ್ಯಾ ಇವತ್ತು? ನಿಜ ಹೇಳಬೇಕೋ ಬೇಡವೋ ಅನ್ನೋ ಗೊಂದಲ ಪ್ರಗತಿಗೆ. ಅದ್ಯಾಕೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತೆ, ಹೇಳು. ಅದು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದು ಉಳಿದಿತ್ತು. ನನಗೊಬ್ಳಿಗೆ ಅದು ಸಾಕಾಗತ್ತೆ ಅಂತ ಬೇರೇನೂ ಮಾಡೋಕ್ಕೆ ಹೋಗಿಲ್ಲ. ರಾತ್ರಿ ಇವ್ರು ಬರ್ತಾರಲ್ಲ, ಆಗ ಬಿಸಿ ಬಿಸಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಂಟಿ ಕೂತ್ಕೊಳ್ಳಿ. ರಾತ್ರಿ ಅವ್ನು ಬಂದಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಡ. ಮೊದಲೇ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿರು. ಅವ್ನು ಬಂದಾಗ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀನು ಹೊಸಬ್ಳಲ್ವಾ, ಅಡುಗೆ ಮಾಡೋದು ನಿಧಾನ ಆಗುತ್ತೆ. ಅದಕ್ಕೆ ಮೊದಲೇ ಶುರು ಮಾಡಿ ಎಲ್ಲ ರೆಡಿ ಮಾಡಿಡು, ಆಯಿತಾ? ಸರಿ, ಇದು ತಗೋ. ನಾನು ಊಟ ಮಾಡಬೇಕು. ಶುಗರ್ ಇದೆಯಲ್ಲ, ಬೇಗ ಊಟ ಮಾಡಬೇಕು. ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಈ BP ಶುಗರು ನನ್ನನ್ನು ಹಣ್ಗಾಯಿ ನೀರ್ಗಾಯಿ ಮಾಡಿಬಿಡತ್ತೆ. ಸರಿ ಅಮ್ಮ, ನಾನು ಬರ್ತೀನಿ. ಥ್ಯಾಂಕ್ಸ್ ಆಂಟಿ. ಸರಿ ಬೇಗ ಊಟ ಮಾಡು. ಓ, ಈ ಆಂಟಿ ನನಗೆ ತೊಂಡೆಕಾಯಿ ಪಲ್ಯ ಕೊಟ್ಟಿದ್ದಾರೆ. ಇವ್ರ ಬೌಲನ್ನು ಖಾಲಿ ಕೊಡೋಕ್ಕಾಗಲ್ಲ. ನಾನು ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಿ ಕೊಡಬೇಕು. ಓ ಪ್ರಗತಿ, ಏನೋ ಸ್ಪೆಷಲ್ ತಂದಿದ್ಯಾ? ಅದು ನಾನು ಪಕೋಡ ಮಾಡಿದ್ದೆ. ಹೇಗಾಗಿದೆಯೋ ಗೊತ್ತಿಲ್ಲ ಆಂಟಿ, ಟೇಸ್ಟ್ ನೋಡಿ. ಓ ಹೌದಾ, ಸರಿ. ಆಹಾ, ಇವತ್ತು ಭರ್ಜರಿ ಬೊಂಬಾಟ್ ಭೋಜನ. ಅನ್ನ, ತಿಳಿಸಾರು, ಅದು ನೀನು ಮಾಡಿದ ಪಕೋಡ ಸೂಪರ್ ಪ್ರಗತಿ. ನೀನು ಯಾಕೆ ಸರಿಯಾಗಿ ಪಕೋಡ ತಿಂದಿಲ್ಲ? ಅದೇನು ಹೇಳೋದು, ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟನ್ನೇ ಒಂಚೂರು ಬಾಯಿಗಿಟ್ಟು ರುಚಿ ನೋಡಿದೆ. ಉಪ್ಪು ಕಡಿಮೆ ಅನ್ನಿಸ್ತು, ಉಪ್ಪು ಹಾಕಿದೆ. ಉಪ್ಪು ಜಾಸ್ತಿ ಅನ್ನಿಸ್ತು, ಖಾರದ ಪುಡಿ ಕಡಲೆ ಹಿಟ್ಟು ಹಾಕಿದೆ. ಆಮೇಲೆ ಈರುಳ್ಳಿ ಕಡಿಮೆ ಆಗತ್ತೇನೋ ಅಂತ ಅನ್ನಿಸ್ತು, ಈರುಳ್ಳಿ ಹಾಕಿದೆ. ಅಬ್ಬಾ ದೇವರೇ, ಅಷ್ಟು ಮಾಡೋಷ್ಟೊತ್ತಿಗೆ ಸಾಕಬೇಕಾಗೋಯ್ತು. ಆಮೇಲೆ ದೇವ್ರ ಹತ್ರ ಬೇಡ್ಕೊಂಡು ಹಾಗೂ ಹೀಗೂ ಪಕೋಡ ಮಾಡಿದೆ. ಚೆನ್ನಾಗೇ ಬಂತು. ಆದರೆ ಈ ಹಿಟ್ಟು ತಿಂದು ನನ್ನ ಹೊಟ್ಟೆನೇ ತುಂಬೋಗಿತ್ತು. ಪಕ್ಕದ ಮನೆ ಆಂಟಿ ಮತ್ತು ಅವ್ರ ಸೊಸೆ ಇಬ್ಬರೂ ಇಷ್ಟಪಟ್ಟರು. ಅಬ್ಬಾ, ಒಳ್ಳೆ ಅದೇನದು ಆಸ್ಕರ್ ಅವಾರ್ಡ್ ಸಿಕ್ಕಷ್ಟು ಖುಷಿ ಆಯ್ತು ರೀ. ಈಗ ನೀವು ಬೇರೆ ಹೊಗಳ್ತಾ ಇದ್ದೀರಾ. ನಾನು ಪಟ್ಟ ಶ್ರಮ ಸಾರ್ಥಕ ಆಯಿತು. ನೀನು ಪ್ರೀತಿಯಿಂದ ಶ್ರದ್ಧೆಯಿಂದ ಅಡುಗೆ ಮಾಡ್ತಿದ್ಯಲ್ಲ, ಹಾಗಾಗಿ ದಿನದಿಂದ ದಿನಕ್ಕದು ರುಚಿ ಆಗ್ತಾ ಇದೆ ಕಣೆ. ಒಟ್ಟಿನಲ್ಲಿ ನಿನ್ನನ್ನು ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಹೀಗೆ ದಿನಗಳು ಕಳೀತಾ ಪ್ರಗತಿ ಅಪ್ಪಟ ಗೃಹಿಣಿಯಾಗಿ ಬದಲಾದ್ಲು. ಅರೆ ಅಮ್ಮ, ನೀನು ಮನೆನ ಹೇಗೆ ಇಟ್ಕೊಂಡಿದ್ಯಾ ಅಂತ ಕಣ್ಣಾರೆ ಕಾಣಬೇಕು ಅಂತ ಹೇಳ್ದೆ ಕೇಳ್ದೆ ಬಂದೆ ಕಣೆ. ಆದರೆ ನನಗೆ ಸರ್ಪ್ರೈಸು. ಅದೇಗಮ್ಮ?
ನಾನು ನಿಮ್ಮನೆ ಹತ್ರ ಬರ್ತಿದ್ದ ಹಾಗೇನೆ ನಿಮ್ಮ ಪಕ್ಕದ ಮನೆ ಮಂದಾಕಿನಿಯವ್ರು ಸಿಕ್ಕಿದ್ರು. ನಿನ್ನ ಗುಣಗಾನ ಮಾಡಿದ್ದೆ ನೋಡು. ಮನೆ ಚೆನ್ನಾಗಿ ಇಟ್ಕೊಂಡಿದ್ದೀಯಂತೆ, ಅಡುಗೆ ಚೆನ್ನಾಗಿ ಮಾಡ್ತೀಯಂತೆ, ನಿನ್ನನ್ನು ಹೊಗಳಿದ್ದು ಕಣೆ. ಇದನ್ನು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅಲ್ಲ, ಈ ಕಡೆ ಕಡ್ಡಿ ಎತ್ತಿ ಆ ಕಡೆ ಇಡ್ತಾ ಇರಲಿಲ್ಲ, ಇಷ್ಟು ಬೇಗ ಇದನ್ನೆಲ್ಲ ಹೇಗೆ ಕಲಿತೆ ಅಂತ. ನಾನು ಚಿಕ್ಕವಳಿದ್ದಾಗ ನೀನೊಂದು ಮಾತು ಹೇಳ್ತಾ ಇದೆಯಲ್ಲ, ಅಪ್ಪ ಅಮ್ಮ ಕಲಿಸ್ತಾ ಇರೋ ಬುದ್ಧಿ ಊರವ್ರು ಕಲಿಸ್ತಾರೆ ಅಂತ. ಇದು ಹೆಚ್ಚು ಕಡಿಮೆ ಹಾಗೆ ಆಯ್ತಮ್ಮ. ಪಕ್ಕದ ಮನೆಯನ್ನು ಯೂನಿವರ್ಸಿಟಿಲಿ ಬೇಕೋ ಬೇಡವೋ ನಾನು ಸ್ಟೂಡೆಂಟ್ ಆದೆ, ಎಲ್ಲದನ್ನು ಕಲ್ತ್ಕೊಂಡೆ. ಪಕ್ಕದ ಮನೆ ಅನ್ನೋ ವಿಶ್ವವಿದ್ಯಾನಿಲಯದಲ್ಲಿ ಪ್ರಗತಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆದ್ಲು. ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.